ಕರ್ನಾಟಕ ಟಿವಿ ಜನಪರ ನ್ಯಾಯಪರ. ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯಿತಿ ಚಿಕ್ಕನಾಯಕನಹಳ್ಳಿ ಹಾಗೂ ತೆಂಗು ಅಭಿವೃದ್ಧಿ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ತೆಂಗು ಸಂಯೋಜಿತ ಬೇಸಾಯ ಯೋಜನೆ ಅಡಿ ಪ್ರತ್ಯಕ್ಷ ತೋಟಗಳ ನಿರ್ವಹಣಾ ಪರಿಕರಗಳ ವಿತರಣೆ ಹಾಗೂ ತರಬೇತಿ ಕಾರ್ಯಕ್ರಮವನ್ನು ನವೆಂಬರ್ 17, 2025ರಂದು ರಾಮನಹಳ್ಳಿ ಪಂಚಾಯಿತಿಯ ಸಿದ್ದನಕಟ್ಟೆ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕರು ಆದ ಸಿಬಿ ಸುರೇಶ್ ಬಾಬು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ಎಲ್ಲ ಅಧಿಕಾರಿಗಳು, ರಾಮನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸನ್ಮಾನವನ್ನ ಮಾಡಿಕೊಳ್ಳೋಣ. ಮತ್ತು ದೀನ ದಲಿತರ ಬಂಧು ಬಡವರ ಆಶಾಕಿರಣರಂತಹ ನಮ್ಮ ಎಲ್ಲ ನೆಚ್ಚಿನ ಸನ್ಮಾನ ಸುರೇಶ್ ಬಾಬು ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ರೈತರು ಧನ್ಯವಾದಗಳನ್ನ ಸಲ್ಲಿಸುತ್ತಿದ್ದೇನೆ. ಹಾಗೆ ಅಧ್ಯಕ್ಷರು ತರಬೇತಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಅಧಿಕಾರಿಗಳು ತೆಂಗಿನ ಬೆಳೆಗಳಲ್ಲಿ ಕಾಣಿಸಿಕೊಳ್ಳುವ ರೋಗ ರುಜಿನಗಳ ಬಗ್ಗೆ ಮಾಹಿತಿ ಕೊಟ್ಟು ಅವನ್ನ ತಡೆಗಟ್ಟುವ ವಿಧಾನಗಳ ಕುರಿತು ರೈತರಿಗೆ ಅರಿವು ಮೂಡಿಸಿದ್ರು. ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಒಬ್ಬರಿಬ್ರು ಆಸಕ್ತಿ ಇರ್ತಕ್ಕಂಥವ್ರು ಸಮಾಜಕ್ಕೆ ಅದನ್ನ ಒಂದು ಅಳವಡಿಕೆ ಆಗಬಾರ್ದು. ಅವರೆಲ್ಲರೂ ಕೂಡ ಸಮಾಜ ತಿದ್ದೋದಕ್ಕೆ ಹೋದಂಥ ದಾರ್ಶನಿಕರು. ಹಾಗಾಗಿ ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. 26ನೇ ತಾರೀಕು ಎಲ್ಲ ಜಯಂತಿಗಳನ್ನು ಒಟ್ಟಾಗಿ ಇವತ್ತು ತಾಲೂಕಿನಲ್ಲಿ ಎಲ್ಲ ಟ್ಯಾಬ್ಲೋಗಳು ಮಾಡಿ ಎಲ್ಲ ಅವರ ಸ್ವಾಮೀಜಿಗಳನ್ನ ಕರೆಸಿ, ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮುಖ್ಯಮಂತ್ರಿಗಳನ್ನೇ ಕರೆಸೋಣ ಅಂದ್ಕೊಂಡಿದ್ವಿ. ಅದೇನೋ ಅವರು ಬರಲಿಕ್ಕಾಗಲ್ಲ, ಮುಂದೆ ಯಾವಾಗಾರು ಬರ್ತೀನಿ ಅಂತಕ್ಕಂಥದ್ದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಂತ್ರಿಗಳು, ನಮ್ಮ ಲೋಕಸಭಾ ಸದಸ್ಯರು ಎಲ್ಲರೂ ಸೇರಿಕೊಂಡು ಬಾಸರೋಣ ಈ ಥರ ಒಂದು ದಾರ್ಶನಿಕರ ಜಯಂತಿ ಮಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಮತ್ತು ಗಾಂಧೀಜಿದು ಕಂಚಿನ ಪುತ್ಥಳಿನ ತಾಲೂಕು ಕಚೇರಿ ಆವರಣದಲ್ಲಿ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ದು ನಮ್ಮ ತಾಲೂಕಲ್ಲಿ ಆ ಥರ ಪುತ್ಥಳಿ ಎಲ್ಲೂ ಕೂಡ ಇರಲಿಲ್ಲ. ಆ ಸಂವಿಧಾನ ಶಿಲ್ಪಿ ಅವರ ಒಂದು ಸಂವಿಧಾನ ರಚನೆ ಆಗಿದ್ದ ದಿವಸ, ಸಂವಿಧಾನ ಸಮರ್ಪಣೆ ಆಗಿದ್ದ ದಿವಸ 26, ಅದಕ್ಕೆ ಅದೇ ದಿನಾಂಕವನ್ನು ನಿಗದಿ ಮಾಡಿ ಅವತ್ತು ಸರ್ವ ದಾರ್ಶನಿಕರ ಜಯಂತಿಯನ್ನು ಆಯೋಜಿಸ್ಕೊಂಡಿದ್ದೇವೆ. ಖಂಡಿತ ತಾವೆಲ್ಲ ಬನ್ನಿ, ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಎಲ್ಲ ದಾರ್ಶನಿಕರನ್ನು ಕೂಡ ಅವರೆಲ್ಲರೂ ಕೂಡ ನಮಗೆ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜವನ್ನು ತಿದ್ದಂಥ ರೀತಿಯಲ್ಲಿ ಅವ್ರದ್ದೇ ಆದಂಥ ಕೊಡುಗೆಗಳಿದೆ. ಅಂಥವ್ರನ್ನ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಳೋ ಅಂಥ ಕೆಲಸ ಆಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಈ ಒಂದು ತೋಟಗಾರಿಕೆ ಇಲಾಖೆ ವತಿಯಿಂದ ಇಲ್ಲಿ ಇನ್ನೂ ರೈತರು, ನಿಮಗೆ ನೀರಿರೋಂಥವ್ರಿಗೆ ಬೇರೆ ಬೇರೆ ಫ್ಲೋರಿಕಲ್ಚರ್ ಇದೆ, ಎಕ್ಸ್ಪೋರ್ಟ್ ಕ್ವಾಲಿಟಿ, ನೀವು ತರಕಾರಿನೂ ಬೆಳಿಬೋದು, ಹೂಗಳ್ನೂ ಬೆಳಿಬೋದು. ಈ ಥರ ಹಲವಾರು ವಿಧಾನಗಳಿದೆ. ದಯಮಾಡಿ ಉಪಯೋಗಿಸ್ಕೊಳ್ಳಿ. ಅವರು ನಮ್ಮ ಸೈಂಟಿಸ್ಟ್ಗಳನ್ನಾರು ಉಪಯೋಗಿಸ್ಕೊಳ್ಳಿ, ನಮ್ಮ ಹಾರ್ಟಿಕಲ್ಚರ್ ಇಲಾಖೆಯವ್ರನ್ನ ಉಪಯೋಗಿಸ್ಕೊಂಡು ನೀವಲ್ಲಿ ಕೆಲವ್ರು ಮಾಡ್ತಾಯಿದ್ರು. ಕಾಡಿನಲ್ಲಿ ಒಬ್ಬ ನಮ್ಮ ಇವನು ಮಾಡ್ತಾಯಿದ್ದೆ ಹಿಂದೆ, ಕಲರ್ ಇದು ಕ್ಯಾಪ್ಸಿಕಮ್ ಎಲ್ಲ ಬೆಳೀತಾಯಿದ್ರು. ಆ ಥರ ಮಾಡಿ. ಯಾಕೆಂದರೆ ಒಂದೇ ಥರ ಬೆಳೆ ಮಾಡ್ಕೊಂಡು ನಾವು ಅಷ್ಟೇ ಜೀವನ ಇಟ್ಕೊಳ್ಳೋದು ಬೇಡ. ಯಾಕೆಂದರೆ ಈಗಿನ ಒಂದು ಆರ್ಥಿಕ ಮಟ್ಟ ಜಾಸ್ತಿ ಇದೆ. ಮಕ್ಕಳನ್ನ ಓದಿಸ್ಬೇಕು ಅಂದರೂ ಕಷ್ಟ ಇರ್ತದೆ, ನಮ್ಮ ಹೊರಗಡೆ ಹೋದರೂ ದುಡ್ಡು ಖರ್ಚಾಗುತ್ತೆ. ಈಗಿನ ಬೆಲೆ ಏರಿಕೆ ಎಲ್ಲದನ್ನು ನೋಡಿದಾಗ ನಾವು ಅದನ್ನು ಸರಿದೂಗಿಸ್ಬೇಕು ಅಂದರೆ ನಮ್ಮ ವಿಧಾನಗಳನ್ನು ಕೂಡ ಬದಲಾಯಿಸ್ಕೊಂಡು ಹೋಗಬೇಕು. ಈ ರೀತಿಯಲ್ಲಿ ರೈತರು ಕೂಡ ಹೊಸ ವಿಧಾನಗಳೇನು ಕೃಷಿ ಇಲಾಖೆಗಳಲ್ಲಿದೆ, ಕೃಷಿ ತೋಟಗಾರಿಕೆ ಇಲಾಖೆಗಳು, ಅದನ್ನು ಕೂಡ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಆರ್ಥಿಕ ಮಟ್ಟವನ್ನು ಕೂಡ ಹೆಚ್ಚಿಸ್ಕೋಬೋದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ನಾವೆಲ್ಲರೂ ಕೂಡ ತುಂಬ ಮನಸ್ಸಿನಿಂದ ಈ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ನಿಮಗೆ ತೆಂಗಿಗೆ ಮತ್ತು ಅಡಿಕೆಗೆ ಸಿಂಪಡಣೆಗಳಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಇದು ಇಲ್ಲಿ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಬಳಸ್ಕೊಂಡು ಆಪ್ಷನ್ಗಳು ಎಲ್ಲದನ್ನು ಕೂಡ ಹಾಕ್ಕೊಂಡು ಅದರಲ್ಲಿ ನಾವು ಗೊಬ್ಬರವನ್ನು ತಯಾರು ಮಾಡಬೇಕಾಗ್ತದೆ. ಇಲ್ಲಿ ನಾವು ಅಲ್ಲಿ ಟ್ರೆಂಚ್ಗಳು ಹೊಡ್ಕೊಂಡು ಮಧ್ಯ ಈ ಥರ ಹಾಕ್ಕೊಂಡ್ರೆ ಇದು ಭೂಮಿ ಒಂದು ಫಲವತ್ತಾಗಿರೋಂಥದ್ದನ್ನ ನಾವು ನೋಡ್ಕೋಬೇಕಾಗ್ತದೆ. ಭೂಮಿ ಫಲವತ್ತಾಗಿಲ್ಲದೆ ಇದ್ದರೆ ಅದ್ರ ಮೇಲಿಂದ ಮೇಲೆ ನಾವು ಎಲ್ಲ ಇದನ್ನು ಔಷಧಿಗಳನ್ನ ಕೊಟ್ಕೊಂಡು ಹೋದರೆ ಸತ್ವವನ್ನೇ ಕಳ್ಕೊಳ್ಳೋವಂಥದ್ದಾಗ್ತದೆ. ಆ ರೀತಿಯಲ್ಲಿ ನಾವು ಯಾರು ಕೂಡ ಮಾಡ್ಕೊಳ್ಳೋದು ಬೇಡ. ಶಾಶ್ವತವಾದ ಒಂದು ಪರಿಹಾರನ ಹುಡ್ಕೊಂಡು ಇವತ್ತು ನಮ್ಮ ಬೆಳೆಗಳನ್ನ, ಇವತ್ತು ಅಡಿಕೆಗೂ ಕೂಡ ಅದಕ್ಕೂ ಕೊಳೆ ರೋಗ ಬರ್ತಕ್ಕಂಥದ್ದು ಇದೆಲ್ಲ ನೋಡ್ತಾ ಇದ್ವಿ. ಎಲ್ಲರೂ ಕೂಡ ಕರೋನಾ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಅಡಿಕೆಗೆ ಮಾರೋದ್ರು. ಹೊರಗಡೆಯಿಂದ ಬಂದು ಮಕ್ಕಳೆಲ್ಲ, ಹುಡುಗರುಗಳು ಇಲ್ಲ ಏನಾದರೂ ನಾವು ಕೃಷಿ ಚಟುವಟಿಕೆಯಲ್ಲಿ ತೊಡಕೋಬೇಕು ಅಂತ 20 ಕಡೆ ಎಲ್ಲ ಅಡಿಕೆ ಹಾಕಿದ್ರಿಂದ ಇವತ್ತು ನೀರಿನ ಒಂದು ಇದು ಏನು
ಅಂತರ್ಜಲ ನಮಗೆ ಹೆಚ್ಚು ಬೇಕಾಗ್ತದೆ. ನಮ್ಮ ಭೂಮಿಗೆ ಯಾವ ಒಂದು ಬೆಳೆ ಹಾಕ್ಬೋದು. ಈಗ ನಮ್ಮ ಸೈಂಟಿಸ್ಟ್ ಅವರು ಪ್ರಶಾಂತ್ ಅವರು ಹೇಳೋಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಿಮ್ಮ ಮಣ್ಣಿನ ಗುಣನ ನೋಡಿಕೊಂಡು ಅದರಲ್ಲಿ ಏನೇನು ಬೆಳಿಬೋದು ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕು. ಬಿಟ್ರೆ ಅದ್ರ ವಿರುದ್ಧ ಹೋದರೆ ನಮಗೇನು ಕೂಡ ಬೆಳೆ ಕೈಗೆ ಸಿಗಲ್ಲ. ಆದ್ದರಿಂದ ನಮ್ಮ ಮಣ್ಣಲ್ಲಿ ಏನೇನು ಬೆಳಿಬೋದು ಅಂತಕ್ಕಂಥದ್ದು ಎಲ್ಲ ಥರ ಇವತ್ತು ನಮಗೆ GKVK ಇರ್ಬೋದು, ಇಲ್ಲಿರ್ಬೋದು, ಮತ್ತು ಬೇರೆ ಬೇರೆ ಹಲವಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಮ್ಮ ಸಂಸ್ಥೆಗಳಿದ್ದಾವೆ. ಅದರಲ್ಲಿ ನೀವು ತಿಳ್ಕೊಂಡು ಅದ್ರ ಜೊತೆಯಲ್ಲಿ ಆರ್ಥಿಕ ಬೆಳೆಗಳು ಯಾವ್ಯಾವನ್ನ ಹಾಕಬಹುದು ಜೊತೆನಲ್ಲಿ ಅದನ್ನು ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಬರೀ ತೆಂಗು ಒಂದೇ ಅಲ್ಲ, ತೆಂಗು ಜೊತೆಲಿ ಅಪ್ಸೆಂಟು ಮತ್ತು ಇದನ್ನ ನಾವೊಂದು ಬೇರೆ ಒಂದು ಗ್ಯಾಸ್ ಮಾಡಲಿಕ್ಕೆ ಕೂಡ ಒಂದು ಪ್ಲಾನ್ ಮಾಡೋದಕ್ಕೆ ಒಂದು ಆಲೋಚನೆ ಮಾಡಿದ್ವಿ. ನಾವು ನೇಪಿಯರ್ ಗ್ಯಾಸ್ನ ಹಾಕಿದ್ರೆ 1 ಎಕರೆಗೆ ನೇಪಿಯರ್ ಗ್ಯಾಸ್ ಹಾಕಿದ್ರೆ 60-70,000 ವರ್ಷಕ್ಕೆ 4-5 ಕಟಾವ್ ಆಗುತ್ತೆ ಅಲ್ವಾ ಸರ್? 4ರಿಂದ 5 ಕಟಾವ್ ಮಾಡ್ಕೋಬೋದು. ಇದನ್ನ ನೇಪಿಯರ್ ಗ್ಯಾಸ್ ಗ್ಯಾಸ್ ಹಾಕ್ಕೊಂಡ್ರೆ ಅದನ್ನ ಗ್ಯಾಸ್ ಆಗಿ ಪರಿವರ್ತನೆ ಮಾಡ್ತಾರೆ, ನೇಪಿಯರ್ ಹುಲ್ಲನ್ನು. ಅದಕ್ಕೆ ನಾವು ಕೊಟ್ಕೊಂಡು ಹೋದ್ರೆ ಇನ್ನೊಂದು ಬೆಳೆ ತಗೋಬೋದು. ಅದು ನಿಮಗೆ ಆರ್ಥಿಕವಾಗಿ ವರ್ಷಕ್ಕೆ 1 ಎಕರೆಗೆ ಒಂದು 50-60 ಸಾವಿರದ ಮೇಲೆ ಬರುತ್ತೆ. ತೆಂಗಲ್ಲಿ ಬೇರೆ ಬರುತ್ತೆ, ಮೇಲ್ ಫಸಲು ಬರುತ್ತೆ, ಕೆಳ ಫಸಲನ್ನು ತಗೋಬೇಕು. ಈ ಥರ 3 ಇನ್ನು ಮುಂದೆ ಇನ್ನೊಂದು ಬೇಕಿದ್ರೆ ಬಳ್ಳಿಗಳನ್ನ ಏನಾದ್ರು ಕೂಡ ನೀವು ಮೆಣಸು ಮತ್ತೊಂದು ಆ ಥರ ಮಾಡಿಕೊಂಡು ದೇವಸ್ಥಾನದ ಹತ್ರ ಒಂದು ಇದ್ರದ್ದು ಎಂತೆಲ್ಲ ಇಟ್ಟದು ಐಮಾಸ್ ರೈತ ಅಂತ ಹೇಳ್ತಾ ಇದ್ದಾರೆ ಸದಸ್ಯರು. ಖಂಡಿತ ಅದನ್ನು ಹಾಕ್ಸ್ಕೊಡ್ತಾನೆ ಅಂತಕ್ಕಂಥದ್ದು ಕೂಡ ಹೇಳ್ತಾ, ಇವತ್ತು ಕೃಷಿಗೆ ಹೆಚ್ಚಿನ ಒತ್ತನ್ನ ನಾವು ಕೊಡಬೇಕಾಗ್ತದೆ. ದಯಮಾಡಿ ನಾವು ಜಮೀನುಗಳು ಯಾರು ಕೂಡ ಮಾರ್ಕೊಳ್ಳೋದು ಬೇಡ. ರೈತರು ಅದು ನಮಗೆ ಯಾವತ್ತೂ ಕೂಡ ಜೀವನಾಡಿ ಅದನ್ನ ರೈತರು ಯಾರು ಕೂಡ ಬೇರೆಯವ್ರಿಗೆ ಏನಾಗಿದೆ, ಕೆಲವರೆಲ್ಲ ಹೊರಗಡೆ ಬೆಂಗಳೂರು ಪಟ್ಟಣ ಪ್ರದೇಶದವ್ರು ಬಂದು ಹಳ್ಳಿ ಕಡೆ ಜಮೀನುಗಳು ಮಾಡೋವಂಥದ್ದು ಮಾಡ್ಕೊತಾವ್ರೆ. ದಯಮಾಡಿ ಯಾರಿಗೂ ಕೂಡ ಮಾರ್ಕೋಬೇಡಿ. ನೀವು ಅದನ್ನ ಇಟ್ಕೊಂಡ್ರೆ ಒಂದಲ್ಲ ಒಂದು ದಿವಸ ನಮ್ಗೆ ಅದು ತಲೆ ಕಾಯ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ಕೃಷಿ ಇದ್ರೆ ಏನಾದರೂ ಕೂಡ ಜೀವನ ಮಾಡೋಕ್ಕಾದ್ರೂ ಅನುಕೂಲ ಆಗ್ತದೆ. ನಮ್ಮ ತೋಟ ಕೃಷಿ ಇದ್ರೆ ಖಂಡಿತ ಒಂದಲ್ಲ ಒಂದು ದಿವಸ ಅದು ನೆರವಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಇವೆಲ್ಲ ಕೃಷಿ ಉತ್ತಮ ರೀತಿಯಲ್ಲಿ ಆಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಸ್ಥಳದಲ್ಲೇ ಗೊಬ್ಬರ ಹಾಗೂ ಔಷಧಿಗಳನ್ನು ವಿತರಣೆ ಮಾಡಲಾಗಿದೆ. ಕಾರ್ಯಕ್ರಮದ ಅಂತ್ಯದಲ್ಲಿ ಶಾಸಕರು ಸ್ಥಳ ತೊರೆಯುವ ಸಂದರ್ಭದಲ್ಲಿ ಗ್ರಾಮಸ್ಥರು ಗ್ರಾಮದ ಕೆಲವು ರಸ್ತೆಗಳನ್ನು ಸರ್ಕಾರ ನಿರ್ಮಾಣ ಮಾಡಿಲ್ಲ ಎಂಬ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವು ಕೊಡುವ ಭರವಸೆಗಳೇ ಉಳಿಯುತ್ತೆ, ಕೆಲಸ ಆಗೋದಿಲ್ಲ ಎಂದು ಗ್ರಾಮಸ್ಥರು ಶಾಸಕರನ್ನ ತರಾಟೆಗೆ ತೆಗೆದುಕೊಂಡ್ರು. ಆಗ ಶಾಸಕರು ಹಣ ಬಿಡುಗಡೆಯಾಗದೇ ಇದ್ದಾಗ ನಾನು ಏನ್ ಮಾಡ್ಲಿ ಅಂತ ಹೇಳಿ ಅಲ್ಲಿಂದ ತೆರಳಿದ್ದಾರೆ. ಇವಾಗ ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, ಸೊ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೋಬೇಕು ಅನ್ನೋದು ಮುಖ್ಯವಾದಂತ ಉದ್ದೇಶ. ಸೊ ಮಣ್ಣನ್ನ ನಾವು ಯಾವ ಪುನಶ್ಚೇತನ ಮಾಡಿದ್ವಿ ಅಂತಂದ್ರೆ ನೆಕ್ಸ್ಟ್ ಸ್ಟೇಜ್ ಏನಪ್ಪಾ ಅಂದ್ರೆ ಗಿಡಗಳ ಆರೈಕೆ, ಮರಗಳ ಆರೈಕೆ ಬಹಳ ಮುಖ್ಯವಾದಂತ ಅಂಶ. ಸೊ ಒಂದ್ಸಲ ನಾವು ಮಣ್ಣನ್ನ ಪುನಶ್ಚೇತನ ಮಾಡಿದ್ರೆ ನೆಕ್ಸ್ಟ್ ನಾವು ಗಿಡಗಳನ್ನ ಆಟೋಮೆಟಿಕ್ ಆಗಿ ಈಗ ನಿಮಗೇನು ಈಗ ತೆಂಗಿಗೆ ಮುಖ್ಯವಾದಂತ ಈ ಪರಿಕರಗಳು ಏನು ಕೊಡ್ತಾ ಇದ್ದಾರೆ, ಸೊ ಇದನ್ನ ಯಾವ ರೀತಿ ನೀವು ನಮ್ಮ ತೆಂಗಿಗೆ ಉಪಚಾರ ಮಾಡಬೇಕನ್ನೋದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಇದು ಇಲ್ಲಿ ಕೊಡ್ತಕ್ಕಂಥದ್ದು ಜೈವಿಕವಾಗಿ ಮತ್ತು ಲಘು ಪೋಷಕಾಂಶ ಗೊಬ್ಬರವಾಗಿ. ಲಘು ಪೋಷಕಾಂಶ ಲಘುವಾಗಿ ಇರಬೇಕು. ಹೆಚ್ಚು ನೀವೇನಾದ್ರೂ ಈಗ ಸಾರ್ವಜನಿಕ ರಂಜಕ ಕೊಟ್ಟಂಗೆ ಕೊಟ್ಟರೆ ರಿವರ್ಸ್ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಲಘು ಪೋಷಕಾಂಶವನ್ನ ಲಘುವಾಗಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಅಂಶ ತೆಂಗಿಗೆ. ಈಗ ಇಲ್ಲಿ ನಮಗೆ ವಿತರಣೆ ಮಾಡ್ತಕ್ಕಂಥದ್ದು